ಎಲ್ಲಿವರೆಗೆ ಜನರು ಹಣ ತಗೊಂಡು ದುಡ್ಡು ತಗೊಂಡು ವೋಟ್ ಮಾಡ್ತಾರೆ ಅಲ್ಲಿವರೆಗೆ ಸಿಸ್ಟಮನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಎನ್ವೈರ್ಮೆಂಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತು ಎಲ್ಲರೂ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಒಂದು ಮನೋಭಾವ ಇಟ್ಕೊಂಡು ನಡೀತಾ ಇದ್ದಾರೆ. ಅಂದರೆ ನೀವು ದೇಶದ ಪ್ರಧಾನಿನೇ ಏಕವಚನದಲ್ಲಿ ಬೈಬೋದು ಅನ್ಬೇಕಾರೆ ಈ ಟೀಚರ್ಸ್ಗಳ ದೊಡ್ಡ ಲೆಕ್ಕನೇ ಅಲ್ಲ. ನನಗೆ ಒಂದು ನಂಬಿಕೆ ಇದೆ ಏನಂದರೆ ಇದು ಈ ಇಲೆಕ್ಟರೇಟ್ ಮತದಾರರು ಶಿಕ್ಷಿತ ಮತದಾರರು, ಒಬ್ಬರಿಗೆ ಒಂದು ಡಿಗ್ರಿ ಇಲ್ಲ ಡಬಲ್ ಡಿಗ್ರಿ ಇದ್ದವರು, PhDs, ಸೂಪರ್ ಸ್ಪೆಷಲಿಸ್ಟ್, ಇದು ದಿಸ್ ಇಸ್ ದ ಇಲೆಕ್ಟರೇಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಅತಿಥಿಗಳಿದ್ದಾರೆ. ಯಾಕೆ ಸ್ಪೆಷಲ್ ಅಂದರೆ ಇವರು ನಮ್ಮ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಕಾರ್ಡಿಯಾಲಜಿಸ್ಟ್. ಇವರ ಹೆಸರು ಡಾಕ್ಟರ್ ನರೇಶ್ ಚಂದ್ರ ಹೆಗ್ಡೆ ಅಂತ. ಸರ್ ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಚಾನಲ್. ಇವರನ್ನು ಮುಖ್ಯವಾಗಿ ನಾವು ಇವರನ್ನು ಮಾತಾಡ್ಸೋಕ್ಕೆ ಕಾರಣ ಏನಂದರೆ ಸದ್ಯದಲ್ಲೇ ಒಂದು ಇಲೆಕ್ಷನ್ ನಡೀಲಿಕ್ಕಿದೆ. ಲೋಕಸಭಾ ಇಲೆಕ್ಷನ್ ಅಲ್ಲ, ಅದು ಆಲ್ರೆಡಿ ಆಗಿದೆ. ವಿಧಾನ ಪರಿಷತ್ತಿನ ಇಲೆಕ್ಷನ್ ನಡೀಲಿಕ್ಕಿದೆ. ಹಾಗಾಗಿ ಆ ಇಲೆಕ್ಷನ್ಗೆ ಇವರು ಈ ನೈಋತ್ಯ ಭಾಗದಿಂದ ಒನ್ ಆಫ್ ದ ಕ್ಯಾಂಡಿಡೇಟ್. ಇವರು ನೈಋತ್ಯ ಶಿಕ್ಷಕರ ಕ್ಷೇತ್ರ. ಓಕೆ, ಸೊ ಅದರ ಒಂದು ಅಭ್ಯರ್ಥಿ. ಸರ್ ನನಗೆ ಫಸ್ಟ್ ಕ್ವಶನ್ ಏನು ಗೊತ್ತಾ ಸರ್, ಈ ಮೆಡಿಕಲ್ ಫೀಲ್ಡಿಗೂ ಮತ್ತು ಈ ಎಲೆಕ್ಷನಿಗೂ ಹೆಂಗೆ ನಂಟು ಅಂದರೆ ಹೆಂಗೆ ಸಂಬಂಧ ಏನು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಅದನ್ನೇ ಫಸ್ಟ್ ಕೇಳೋಣ ಅಂತ. ಡೈರೆಕ್ಟಾಗಿ ಸಂಬಂಧ ಏನಿಲ್ಲ, ಬಟ್ ನಾನೀಗ ಕೆಲವು ವರ್ಷಗಳಿಂದ ಮೆಡಿಕಲ್ ಕಾಲೇಜಿನಲ್ಲಿ ಟೀಚರ್ ಆಗಿಯೂ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಸೊ ನನಗೂ ಟೀಚರ್ ಇದಕ್ಕೂ ಸಂಬಂಧ ಇದೆ. ಓಕೆ, ಸೊ ನಾನು ಟೀಚರ್ ಆಗಿರೋದ್ರಿಂದ ಟೀಚರ್ಗಳ ಸಮಸ್ಯೆ ಏನಂತ ತಿಳ್ಕೊಂಡಿದ್ದೇನೆ. ಸೊ ಇತ್ತೀಚೆಗೆ ನಾನು ಏನು ನೋಡ್ತಾ ಇದ್ದೇನೆಂದರೆ ಈ ನೈಋತ್ಯ ಶಿಕ್ಷಕರ ಕ್ಷೇತ್ರ ಅಲ್ಲ, ನೈಋತ್ಯ ಪದವೀಧರ ಕ್ಷೇತ್ರ, ಅದು ಎಕ್ಸ್ಕ್ಲೂಸಿವ್ ಆಗಿ ನಾವು ಇದು ಎಜುಕೇಟೆಡ್ ವೋಟರ್ಸಿಗೆ ಅಲ್ಲ, ಎಜುಕೇಟೆಡ್ ಕಂಟೆಂಡರ್ಸಿಗೆ ಅಂತ ಇದ್ದದ್ದು. ಬಟ್ ಈಗ ಅದಕ್ಕೆ ಪೊಲಿಟಿಷಿಯನ್ಸ್, ಮೈನ್ ಸ್ಟ್ರೀಮ್ ಪೊಲಿಟಿಷಿಯನ್ಸ್ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಸೊ ನನ್ನ ಪ್ರಯತ್ನ ಏನಂದ್ರೆ ಟೀಚರ್ಗಳೇ ಬಂದು ಕಂಟೆಸ್ಟ್ ಮಾಡಬೇಕು, ಟೀಚರ್ಗಳೇ ಅವರ ಪ್ರತಿನಿಧಿ ಆಗ್ಬೇಕಂತ ನನ್ನದೊಂದು. ಯಾಕಂದ್ರೆ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದ್ಕೊಳ್ಳೆ ಈ ಕಡೆ ಬಂದ್ಬಿಡ್ತಾರೆ. ಹೌದು, ಮತ್ತೆ ಅಲ್ಲಿ ಎಲೆಕ್ಷನ್ ಸೋತರೆ ಈ ಕಡೆ ಬಂದ್ಬಿಡ್ತಾರೆ. ಮತ್ತೆ ಈ ಅನ್ಕ್ವಾಲಿಫೈಡ್ ಅಂದ್ರೆ ಶಿಕ್ಷಣದ ಬಗ್ಗೆ ಜ್ಞಾನನೇ ಇಲ್ದಿರೋರು ಕಂಟೆಸ್ಟ್ ಮಾಡಿ ಕೆಲವರು ಅಂತವರು ಇದ್ದಾರೆ. ಹೌದೌದು. ಸೊ ಸರ್, ಈಗ ಇದ್ರ ಬಗ್ಗೆನೇ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಸರ್. ಯಾಕಂದರೆ ಆ್ಯಸ್ ಎ ಟೀಚರು ನಾನು ಆ ಫೀಲ್ಡಲ್ಲಿ ಇದ್ದಾಗ ಭಾಳಷ್ಟು ಸಮಸ್ಯೆಗಳಿತ್ತು. ಪ್ರೊಬ್ಯಾಬ್ಲಿ ಇವಾಗಲೂ ಇದೆ. ಆಯಿತಾ, ಸಮಸ್ಯೆಗಳು ಯಾವತ್ತೂ 100% ಸಾಲ್ವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದಿನದಿಂದ ದಿನಕ್ಕೆ ಅದು ಬೆಟರ್ ಆಗ್ಬೋದು ಅಂತ ಹೇಳ್ಬೋದು. ಬಿಟ್ಟರೆ ಹೌದು, ಎಲ್ಲ ಸಮಸ್ಯೆಗಳು ಸಡನ್ ಆಗಿ ಮ್ಯಾಜಿಕಲಿ ಸಾಲ್ವ್ ಆಗೋದಿಲ್ಲ. ಬಟ್ ಡೇ ಬೈ ಡೇ ನಾವು ಪ್ರೋಗ್ರೆಸ್ ಮಾಡಬೇಕು. ಆದಷ್ಟು ಈ ಪ್ರಾಬ್ಲಮ್ಗಳನ್ನು ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅದು ಒಂದು ಈ ಟೀಚರ್ಗಳ ಪ್ರತಿನಿಧಿಯ ಒಂದು ಏಮ್ ಆಗಿದೆ. ಮತ್ತು ಟೀಚರ್ಗಳ ಪ್ರತಿನಿಧಿ ಒಂದು ಹೇಳ್ಬಿಡ್ತೀನಿ. ಈಗ ಸಪೋಸ್ ಇವ್ರು ಇಲೆಕ್ಟ್ ಆಗಿ ಬಂದರೆ ಹೆಂಗಿರುತ್ತೆ ಅಂದರೆ, ಈಗ ಟೀಚರ್ಗಳಿಗೆ ಸಮಸ್ಯೆ ಆಗಿದೆ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೂ ಸ್ಯಾಲ್ರಿ ಸಿಗ್ತಾ ಇಲ್ಲ, ಅಥವಾ ಅವ್ರು ಮಾಡಿದ್ದ ಕೆಲಸಕ್ಕೆ ತಕ್ಕಂಗೆ ಅವರಿಗೇನು ಮನ್ನಣೆ ಬೇಕು ಅದು ಸಿಗ್ತಾ ಇಲ್ಲ, ಅಥವಾ ಅವರಿಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತು, ಅದು ಕೆಲಸದಿಂದ ವಜಾ ಮಾಡಿದರು, ಬೇರೆ ಏನೋ ಒಂದು ರೀಸನಿಗೆ ಏನೋ ತೊಂದರೆ ಆಯಿತು ಅಂದಾಗ ಅವರ ಬಗ್ಗೆ ದನಿ ಎತ್ತಕ್ಕೆ ಒಬ್ಬರು ಜನ ಬೇಕು. ಹೌದು ಅಲ್ವಾ? ಸೊ ಅದೇ ನನ್ನ ಪ್ರಕಾರ ನೀವೀಗ ಎಲೆಕ್ಟ್ ಆಗಿ ಬಂದರೆ ಅದೇ ನಿಮ್ಮ ಮುಖ್ಯ ಕಾರ್ಯ ಆಗ್ತದೆ. ಓಕೆ, ಸೊ ಟೀಚರ್ಸಿಗೆ ಸರ್ ನನ್ನ ಪ್ರಕಾರ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಅವ್ರಿಗೆ ಸಿಗ್ತಿರುವಂಥ ಸ್ಯಾಲ್ರಿ. ಈಗ ಗವರ್ಮೆಂಟು ಟೀಚರ್ಸ್ ಬಗ್ಗೆ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ಅವ್ನಿಗೆ ಪ್ರಿಸ್ಕ್ರೈಬ್ಡ್ ಸ್ಯಾಲ್ರಿ ಅಂತ ಇರುತ್ತೆ. ಹೌದು ಸರ್, ಈಗ ನೀವು ಇಲೆಕ್ಟ್ ಆಗಿ ಬಂದರೆ ಬಟ್ ಪ್ರೈವೇಟಲ್ಲಿ ಹೆಂಗಂದ್ರೆ ಇಂಥದ್ದೇ ಸ್ಕೇಲ್ ಅಂತ ಇರಲ್ಲ. ಆಯ್ತಾ, ಅವ್ರು ಹೆಂಗಂದ್ರೆ ಮ್ಯಾನೇಜ್ಮೆಂಟ್ ಹೆಂಗೆ ಡಿಸೈಡ್ ಮಾಡುತ್ತೆ ಆ ಥರ ಸ್ಯಾಲ್ರಿ ಇರುತ್ತೆ. ಸರ್, ಇದೀಗ ನೀವು ಎಲೆಕ್ಟ್ ಆಗಿ ಬಂದರೆ ಈ ಪ್ರೈವೇಟ್ ಟೀಚರ್ಸಿಗೂ ನಿಮ್ಮ ಕಡೆಯಿಂದ ನ್ಯಾಯ ಸಿಗುವಂಥ ಕೆಲಸ ಆಗುತ್ತೆ, ಅಥವಾ ಇದು ಬರೀ ಗವರ್ಮೆಂಟ್ ರಿಲೇಟೆಡ್ ಮಾತ್ರನಾ ಸರ್? ಇಲ್ಲ, ಪ್ರೈವೇಟ್ ಟೀಚರಿಗೂ ನ್ಯಾಯ ಸಿಗುವಂಥ ಕೆಲಸ ಆಗ್ತದೆ. ಈಗ ಸರ್ಕಾರಿ ಟೀಚರ್ಗಳಿಗೂ ಮತ್ತು ಪ್ರೈವೇಟ್ ಟೀಚರ್ಗಳಿಗೂ ಸ್ಯಾಲ್ರಿಯಲ್ಲಿ ತುಂಬ ಡಿಫರೆನ್ಸ್ ಇದೆ. ಅದರಲ್ಲೂ ಸರ್ಕಾರಿಯಲ್ಲಿ ಅನುದಾನಿತ
ಅಂಡ್ ಅನ್ಏಡೆಡ್ ಸ್ಕೂಲ್ಸ್, ಏಡೆಡ್ ಸ್ಕೂಲ್ಸ್, ಇದರ ಬಗ್ಗೆ ಇದರಲ್ಲೂ ತುಂಬಾ ಡಿಸ್ಕ್ರಿಪೆನ್ಸಿ ಇದೆ. ಅದಕ್ಕೆ ಕೆಲವರು ಟೀಚರ್ಗಳು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇದ್ದಾರೆ, ಅವರಿಗೆ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡಿರ್ತಾರೆ, ಅವರ ಸ್ಯಾಲ್ರಿ ತುಂಬಾ ಕಮ್ಮಿ ಇರ್ತದೆ, ತುಂಬಾ ಕಮ್ಮಿ ಇರ್ತದೆ. ಇಟ್ ಈಸ್ ನಾಟ್ ರೀಸನಬಲ್ ಅಟ್ ಆಲ್. ನೋಡ್ತಿದ್ರೆ ಅವರಿಗೆ ಈಗ ಸಡನ್ ಆಗಿ ಎಮೋಷನಲ್ ಆಗ್ಬಿಡ್ತಾರೆ. ಹೌದು, ಇಮೋಷನಲ್ ಆಗ್ಬಿಡ್ತಾರೆ. ಇಟ್ಸ್ ಅ ವೆರಿ ಬರ್ನಿಂಗ್ ಇಶ್ಯೂ. ನಾನು ಕೆಲವು ಕಡೆ ಹೋದಲ್ಲಿ ಆ ಬೇಸರ, ಒಂದು ಹತಾಶ ಭಾವನೆ ನಾನು ನೋಡ್ತೇನೆ ಅವರ ಮುಖದಲ್ಲಿ. ತುಂಬಾ ಬೇಜಾರಾಗ್ತದೆ ನನಗೆ. ಯಾಕಂದ್ರೆ ಇವತ್ತಿಗೂ ಇಟ್ ಈಸ್ ಆಲ್ಮೋಸ್ಟ್ 10 times ಗಿಂತನೂ ಜಾಸ್ತಿ ಡಿಫರೆನ್ಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈಗ 4 digit ಸ್ಕೇಲ್ ಅಲ್ಲಿ ಇರೋರು ಇದ್ದಾರೆ. ಇವನ್ ಆಫ್ಟರ್ ಟೀಚಿಂಗ್ ಫಾರ್ 5-6 years ಎಕ್ಸ್ಪೀರಿಯನ್ಸ್ ಆದವರು, ಮತ್ತೆ ಅವರಿಗೆ ಕೆಲಸನೂ ಪರ್ಮನೆಂಟ್ ಅಂತ ಇರಲ್ಲ ಸರ್. ಹೌದು, ಪರ್ಮನೆಂಟ್ ಕೆಲಸ ಅಂತಿರಲ್ಲ, ಅಂದ್ರೆ ಜಾಬ್ ಸೆಕ್ಯೂರಿಟಿ ಇಲ್ಲ. ಎವ್ರಿ 11 months ಕಾಂಟ್ರಾಕ್ಟ್ ಪುನಃ ರಿನ್ಯೂ ಆಗಬೇಕು, ಮತ್ತೆ ಅವರಿಗೆ ಬೆನಿಫಿಟ್ಸ್ ಇರುವುದಿಲ್ಲ, PF ಅಂಡ್ ಆಲ್ ದಟ್. ತುಂಬಾ ಪ್ರಾಬ್ಲಮ್ ಇದೆ. ಅದಕ್ಕೆ ಸಂಘಟಿತವಾಗಿ ನಾವು ಒಂದು ಹೋರಾಡಬೇಕು ಅಂತ ನಾನು ಅದರ ಬಗ್ಗೆ ನಾನು ಖಂಡಿತ ಸರ್. ಈ ನಿಮ್ಮ ಏನು ಯೋಚನೆ ಇದೆ ಸರ್, ಖಂಡಿತಕ್ಕೂ ವೆಲ್ಕಮ್. ಯಾಕಂದರೆ ನನಗೆ ಗೊತ್ತಿದೆ ಸರ್ ಟೀಚರ್ಸ್ಗಳನ್ನು ಏನಂತೇಳಿ. ಯಾಕಂದರೆ ಅವರು ಕೆಲಸ ಮಾಡೋದಿದೆಯಲ್ಲ, ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿ ಆಮೇಲೆ ಅಲ್ಲಿಂದ ಮನೆಗೆ ಹೋಗಿ ಪುನಃ ಪ್ರಿಪ್ರೇಷನ್ ಮಾಡಬೇಕು, ಎಕ್ಸಾಮ್ ಪೇಪರ್ಸ್ ಕರೆಕ್ಷನ್ ಮಾಡಬೇಕು, ಇನ್ನು ವ್ಯಾಲ್ಯೂಯೇಷನ್ ಡ್ಯೂಟಿ ಅಂತ ಹಾಕ್ತಾರೆ. ಅದು ಸಮ್ಮರ್ ಟೈಮಲ್ಲಿ ಎಲ್ಲೆಲ್ಲೋ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆಲ್ಲ ಹೋಗಿ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಬರಬೇಕು. ವ್ಯಾಲ್ಯೂಯೇಷನ್ ಮುಗೀತು ಅಂದ್ಕೊಳ್ಳಿ, ಈ ಥರ ಇಲೆಕ್ಷನ್ ಬಂದಾಗ ಎಲೆಕ್ಷನ್ ಡ್ಯೂಟಿಗೂ ಅವರನ್ನ ಹಾಕ್ತಾರೆ. ಸೊ ಹಾಗಾಗಿ ಅವರ ಒಂದು ಥರ ಇದು ವೈದ್ಯಕೀಯ ಫೀಲ್ಡಿನ ಥರವೇ ಇದು. ಹೌದು, ಸೇವಾ ಮನೋಭಾವದಲ್ಲಿ ಬಂದವರು ಜಾಸ್ತಿ ಇದರಲ್ಲಿ ಇರೋದು. ಹೌದು. ಸೊ ಟೀಚರ್ಗಳು ಮುಂದಿನ ನಮ್ಮ ಪ್ರಜೆಗಳನ್ನು ಮಾಡ್ತಾರೆ ಅವರು. ದೇ ಡಿಫೈನ್ ದೇರ್ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಸೊ ಇಟ್ಸ್ ಎ ವೆರಿ ರೆಸ್ಪಾನ್ಸಿಬಲ್ ಜಾಬ್, ತುಂಬ ಜವಾಬ್ದಾರಿಯುತ ಕೆಲಸ ಅದು. ಸೊ ಆ್ಯಸ್ ಎ ಟೀಚರ್ ಕೆಲವರಿಗೆ ತುಂಬ ಟೀಚರ್ಸ್ಗಳಿಗೆ ಇವತ್ತು ಆ ಗೌರವನೂ ಸಿಗ್ತಾ ಇಲ್ಲ ಜಾಸ್ತಿಯಾಗಿ. ಫರ್ಗೆಟ್ ಇದು ಸ್ಯಾಲ್ರಿ ಒಂದು ಪಾರ್ಟ್, ಇವನ್ ಗೌರವ ಸರಿಯಾಗಿ ಸಿಗ್ತಾ ಇಲ್ಲ. ಖಂಡಿತ ಸರ್. ನಾವು ಸ್ಟೂಡೆಂಟ್ಸ್ಗಳು ಇರಬೇಕಾದ್ರೆ ನಮಗೆ ಟೀಚರ್ಸ್ ಅನ್ನು ನೋಡಿದ್ರೆ ಹೆದರಿಕೆ ಆಗುತ್ತೆ. ಒಂದು ಸ್ಕೂಲಲ್ಲಿ ಒಂದಿಬ್ರು ಟೀಚರ್ಸ್ ಹೇಗಿರ್ತಿದ್ದು ಅಂದ್ರೆ ಅವರನ್ನು ನೋಡಿದ್ರೆ ಒಂಥರ ಸ್ಟ್ರಿಕ್ಟ್. ಹೌದು, ಅಂದ್ರೆ ಅವರು ಏನಾದ್ರು ಬಂದು ಅಂದ್ರೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ರು. ಅಂತ ಟೀಚರ್ಸ್ಗಳಿದ್ರು. ಇವತ್ತಿಗೂ ನೆನಪಿಗಿದೆ ನಮ್ಗೆ. ಅಂದ್ರೆ ಅಂತ ಟೀಚರ್ ಇದ್ರು, ಅವರು ನಮ್ಗೆ ಈ ಥರ ಅವ್ರಿಗೆ ಹೇಳಿದ ಕೆಲಸ ಮಾಡಲೇಬೇಕು ನಾವು, ಆ ಥರ ಅಂದರೆ ಒಂದು ಹೆದರಿಕೆ ಅಂತ ಒಂದು ಇತ್ತು ಟೀಚರ್ಸ್. ಇವಾಗಿನ ಜನ್ರೇಷನಿಗೆ ಅದು ಇಲ್ಲ ಅಂತ ಹೇಳಲ್ಲ ನಾನು. ತುಂಬ ಜನ ಸ್ಟೂಡೆಂಟ್ಸ್ ಕಮ್ಮಿ ಆಗಿದೆ. ಬಟ್ ಏನಂದರೆ ಇವತ್ತು ಎನ್ವೈರ್ಮೆಂಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತು ಎಲ್ಲರೂ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಒಂದು ಮನೋಭಾವ ಇಟ್ಕೊಂಡು ನಡೀತಾ ಇದ್ದಾರೆ. ಅಂದರೆ ನೀವು ದೇಶದ ಪ್ರಧಾನಿನೇ ಏಕವಚನದಲ್ಲಿ ಬೈಯೋದು ಅನ್ಬೇಕಾರೆ ಈ ಟೀಚರ್ಸ್ಗಳ ದೊಡ್ಡ ಲೆಕ್ಕನೇ ಅಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಟೀಚರ್ಸಿಗೆ ಹೋಗೋ ಬಾರೋ ಅಂದರೆ ಏಕವಚನದಲ್ಲಿ ಮಾತಾಡೋದು. ಈಗ ಏನಾಗಿದೆ ಅಂದರೆ ಇವತ್ತು ಇಟ್ ಹಸ್ ಬಿಕಮ್ ಟು ಸ್ಟೂಡೆಂಟ್ ಫ್ರೆಂಡ್ಲಿ. ಹೌದು, ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗ್ತದೆ. ಹೌದು, ಒಂದು ಹೆಡ್ ಮಾಸ್ಟ್ರದ್ದು ಅಲ್ಲ, ನೀವು ಹೇಳಿದಾಗೆ ಒಂದೆರಡು ಸ್ಟ್ರಿಕ್ಟ್ ಮಾಸ್ಟ್ರದ್ದು ಹೆದರಿಕೆ ಮಕ್ಕಳಿಗೆ ಇರಬೇಕು. ಆವಾಗ ಅವರು ಡಿಸಿಪ್ಲಿನ್ಡ್ ಆಗ್ತಾರೆ. ಈಗ ಭಯ ಹೆದರಿಕೆ ಇಲ್ಲ, ರೆಸ್ಪೆಕ್ಟು ಇಲ್ಲ, ಹಾಗಾಗಿದೆ. ಸೊ ಇಟ್ ಈಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಸ್ಟೂಡೆಂಟ್ ಫ್ರೆಂಡ್ಲಿ. ವಿ ಆರ್ ಟ್ರೈಯಿಂಗ್ ಟು ಪ್ಲೀಸ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ದೇ ಆರ್ ಕ್ಲೈಂಟ್ಸ್ ಆಫ್ ಎ ಸ್ಕೂಲ್. ಆ ಥರ ಒಂದು ಅಟ್ಮಾಸ್ಫಿಯರ್ ಬಂದ್ಬಿಟ್ಟಿದೆ. ಟೀಚರ್ಸ್ ಆಕ್ಷನ್ ತಗೊಂಡ್ರು ಅಂದ್ರೆ ಇನ್ ಕೇಸ್ ಈಗ ಟೀಚರ್ ಮೇಲೆನೆ ಮ್ಯಾನೇಜ್ಮೆಂಟ್ ಅವರು ಆಕ್ಷನ್ ತಗೊಳ್ಳೋದು. ಅದು ಏನಾಗಿದೆ ಅಂದ್ರೆ ಮುಂಚೆ 2 ಮಕ್ಕಳು 3-4 ಮಕ್ಕಳು ಇರ್ತಾ ಇದ್ರು. ಕಿಡ್ಸ್ ವರ್ ನಾಟ್ ದಿಸ್ ಪ್ಯಾಂಪರ್ಡ್. ಇವತ್ತೇನಂದ್ರೆ ಎಲ್ಲರೂ ಒಂದು ಮಗು ಇರುದು ಜಾಸ್ತಿಯಾಗಿ, ಒಂದಿಲ್ಲ 2. ಸೊ ಜಾಸ್ತಿಯಾಗಿ ಮನೆಯಲ್ಲಿ ತುಂಬಾ ಅವರನ್ನ ಮುದ್ದು ಮಾಡಿ ಪ್ಯಾಂಪರ್ ಮಾಡಿ ಇಡ್ತಾರೆ. ಸೊ ದೇ ಆರ್ ಒಂದು ಅವರಿಗೆ ಫೇಲಿಯರ್ ಅನ್ನು ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ನೊಂದು ಅವರಿಗೆ ನೋ ಅಂತ ಒಂದು ಕೇಳಕ್ಕಾಗಲ್ಲ. ಯಾರು ಒಂದು ಸ್ವಲ್ಪ ಬೈದು ಬುದ್ಧಿ ಹೇಳಿದ್ರು ಅವರಿಗೆ ಟಾಲರೆನ್ಸ್ ಲೆವೆಲ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ದಟ್ ಇಸ್ ವಾಟ್ ನಾವು ಮನೆಯಲ್ಲೇ ಅವರನ್ನ ಒಂದು ರೀತಿಯಾಗಿ ಚೆನ್ನಾಗಿ ಟ್ರೈನ್ ಮಾಡಬೇಕು. ಅದು ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಟೀಚರ್ ಇದ್ದು ನೆಕ್ಸ್ಟ್ ಜಾಬ್. ಮನೇಲಿ ಟ್ರೈನ್ ಮಾಡ್ಬೇಕಂದಾಗ ಪೇರೆಂಟ್ಸ್ ಗಳಿಬ್ರು ಜಾಬ್ ಅಲ್ಲಿ ಇರ್ತಾರೆ. ಸೊ ಅವರಿಗೆ ಟೈಮ್ ಇರೋದಿಲ್ಲ. ಸೊ ಒಂದು ಮಗುಗೊಂದು 3 years ಅನ್ಬೇಕಾದ್ರೆ ಅವರಿಗೆ ಈ ಪ್ರೀ ನರ್ಸರಿ ಸ್ಕೂಲಿಂಗ್ ಅಂತ ಹಾಕಿಬಿಡ್ತಾರೆ. ಈ ಪೇರೆಂಟ್ಸ್ ಜೊತೆಗೆ ಅವರು ಟೈಮೇ ಸ್ಪೆಂಡ್ ಮಾಡೋದಿಲ್ಲ. ಯಾಕಂದ್ರೆ ಅಪ್ಪಂದೊಂದು ಶಿಫ್ಟ್, ಅಮ್ಮಂದೊಂದು ಶಿಫ್ಟ್, ಮಗು ಅದಷ್ಟಕ್ಕೆ ಒಂಥರ ಹೆಂಗ್ ಬೆಳೆದು ಬಿಡುತ್ತೆ ಗೊತ್ತಾಗಲ್ಲ. ಬಿಡಿ, ಇದೆಲ್ಲ
ಅನ್ಅವಾಯ್ಡಬಲ್ ಥಿಂಗ್ಸ್ ಕೂಡ ಹೌದು ಕೆಲವೊಂದು. ಯಾಕಂದ್ರೆ ಇವತ್ತು ಇಬ್ರು ಜಾಬ್ ಮಾಡಿಲ್ಲ ಅಂದ್ರೆ ಸಿಟಿಯಲ್ಲಿ ಬದುಕೋದು ಬಹಳ ಕಷ್ಟ. ಬಹಳ ಕಷ್ಟ, ಸಿಟಿಗಳಲ್ಲಂತೂ ತುಂಬಾ ಕಷ್ಟ. ಸೊ ಓಕೆ, ಬ್ಯಾಲೆನ್ಸ್ ಅನ್ನ ನಾವು ಸ್ಟ್ರೈಕ್ ಮಾಡ್ಬೇಕಾಗ್ತದೆ. ನಂದು ಇನ್ನೊಂದು ಕ್ವಶನ್ ಇದೆ. ಇನಿಷಿಯಲಿ ಮಕ್ಕಳದ್ದು ಒಂದು ಗ್ರೋಯಿಂಗ್ ಏಜ್ ಅಲ್ಲಿ ಏನಿದೆ ಅದರಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸು ಮಾಡ್ಬೇಕಾಗ್ತದೆ, ಅಟ್ ಲೀಸ್ಟ್ ಫಾರ್ ಒನ್ ಪೇರೆಂಟ್. ಕರೆಕ್ಟ್. ಹೌದು ಸರಿ, ಇನ್ನೊಂದು ಕ್ವಶನ್ ಸರ್, ನೀವು ಟೀಚಿಂಗ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾನು ಫಸ್ಟು MS ಜನರಲ್ ಸರ್ಜರಿ ಆದಮೇಲೆ ಮಣಿಪಾಲ KMC ಅಲ್ಲಿ ಜನರಲ್ ಸರ್ಜರಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೆ. ಓಕೆ. ಆಮೇಲೆ ನಾನು ನನ್ನ ಕಾರ್ಡಿಯಕ್ ಸರ್ಜರಿ MCH ಮುಗಿಸಿದ ಮೇಲೆ ಸತ್ಯಸಾಯಿ ಹಾಸ್ಪಿಟಲ್ ವೈಟ್ ಫೀಲ್ಡ್ ಅಲ್ಲಿಯೂ ನಾನು ಜೂನಿಯರ್ಸಿಗೆ ಟ್ರೈನ್ ಮಾಡ್ತಾ ಇದ್ದೆ. ಓಕೆ. ಆಮೇಲೆ ನಾನು ಸ್ವಲ್ಪ ಕಾರ್ಪೊರೇಟ್ ಸೆಕ್ಟರಲ್ಲಿ ಇದ್ದೆ. ಮತ್ತು ಲಾಸ್ಟ್ 7 ಇಯರ್ಸಿಂದ ಪುನಃ ನಾನು ಟೀಚಿಂಗ್ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ಎಷ್ಟು ವರ್ಷ ಆಯ್ತು ಸರ್ ಈ ಸಾಧಾರಣ ನನ್ನ ಟೋಟಲ್ ಎಕ್ಸ್ಪೀರಿಯನ್ಸ್ ಮೋರ್ ದೆನ್ 10 ಇಯರ್ಸ್ ಅಂತ ಹೇಳ್ಬೋದು, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದ ಮೆಡಿಕಲ್ ಫೀಲ್ಡ್. ಓಕೆ ಸರ್, ಆವಾಗಿನ ಸ್ಟೂಡೆಂಟ್ಸಿಗೂ ಇವಾಗಿನ ಸ್ಟೂಡೆಂಟ್ಸಿಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಸರ್? ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು. ಯಾಕಂದರೆ ಒಂದು 10 ಇಯರ್ಸ್ ಬ್ಯಾಕ್ ನಾವು ನೋಡೋದಂದರೆ ಅವರಿಗೆ ಏನು ಹೇಳಬೇಕಂತಿಲ್ಲ ಜಾಸ್ತಿ. ಅವರು ದೇ ಯೂಸ್ ಟು ಬಿ ಮೋರ್ ಅಟೆಂಟಿವ್ ಇನ್ ದ ಕ್ಲಾಸ್. ಹೋಗಿ ಅವರೇ ಓದಿ. ಮೆಡಿಕಲ್ ಫೀಲ್ಡಲ್ಲಿ ಇಟ್ಸ್ ಮೋರ್ ಆಫ್ ಸೆಲ್ಫ್ ರೀಡಿಂಗ್ ಆ್ಯಂಡ್ ಇದು. ಈಗಲೂ ಅದು ಒಂಥರ ನಾವು ಇದೊಂದು ಶಾರ್ಟ್ ಫಾರ್ಮ್ಯಾಟ್ ಥರ ಆಗ್ತಾ ಇದೆ ಈಗ ಎಕ್ಸಾಮ್ಸ್. ನಾವು ಕ್ರಿಕೆಟಲ್ಲಿ ಹೇಳಿದಾಗ 2020 ಬಂದಾಗೆ ಪೋರ್ಷನ್ಸ್ ಜಾಸ್ತಿ ಇದೆ. ಪೀಪಲ್ ಆರ್ ಸ್ಮಾರ್ಟ್, ಚಿಲ್ಡ್ರನ್ ಆರ್ ಈವನ್ ನೌ ಸ್ಟೂಡೆಂಟ್ಸ್ ಆರ್ ಸ್ಮಾರ್ಟ್. ಬಟ್ ಒಂಥರ ಅದು ಏನಾಗಿದೆ ಅಂದರೆ ಫಾರ್ಮ್ಯಾಟ್, ಶಾರ್ಟ್ ನೋಟ್ಸ್ ಫಾರ್ಮ್ಯಾಟ್. ಮುಂಚೆ ಎಲ್ಲ ದೊಡ್ಡ ದೊಡ್ಡ ಎಸ್ಸೆ ಕ್ವಶನ್ಸ್ ಇರ್ತಿತ್ತು. ಅದು ಸ್ವಲ್ಪ ಚೇಂಜಸ್ ಆಗಿದೆ, ಕರಿಕ್ಯುಲಮಲ್ಲೂ ಚೇಂಜಸ್ ಆಗಿದೆ. ಓಕೆ ಸರ್, ಇನ್ನೊಂದು ಕ್ವಶನ್ ಸರ್, ನೀವು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಕುಂದಾಪುರಿಗೆ ಏನಾದ್ರು ನಂಟಿದೆಯಾ ಸರ್ ನಿಮ್ಮದು? ಯಾಕಂದ್ರೆ ನಾವು ಕುಂದಾಪುರವರು. ಆಮೇಲೆ ಒಂದು ಮೈನ್ ಕ್ವಶನ್ ಇದೆ, ಇದೊಂದ್ಸಲ ಕೇಳ್ಬಿಡೋಣ ಅಂತ. ಅಲ್ಲ, ನನ್ನ ನೇಟಿವ್ ಆಕ್ಚುಲಿ ಹೆಬ್ರಿ ಬೀಡು ಫ್ಯಾಮಿಲಿಯಿಂದ ನಾನು. ಹೌದು, ನಾನು ಕಲ್ತದ್ದೆಲ್ಲ ಮಣಿಪಾಲಲ್ಲಿ. ಕುಂದಾಪುರ ಜನರದ್ದು ನಂಟಿದೆ ನನಗೆ. ಇದೆ ಅಲ್ಲ. ಸೊ ನಾನು ಯಾಕೆ ಕ್ವಶನ್ ಕೇಳಿದೆ ಅಂದರೆ, ಕುಂದಾಪುರ ಟು ಸಮ್ ಎಕ್ಸ್ಟೆಂಟ್ ಈಗ ಫೆಸಿಲಿಟೀಸ್ ಇದೆ ಕುಂದಾಪುರದಲ್ಲಿ, ಮೆಡಿಕಲ್ ಫೆಸಿಲಿಟೀಸ್ ಇದೆ. ಬಟ್ ನಾವು ಸ್ವಲ್ಪ ಆ ಕಡೆ ಹೋಗ್ತಾ ಅಂದರೆ ಅಲ್ಲಿಂದ ನೀವು ಭಟ್ಕಳ, ಮುಂದೆ ಹೊನ್ನಾವರ, ಕುಮಟಾ, ಕಾರವಾರ ಈ ಕಡೆ ಹೋದರೆ ಸಿಚುವೇಶನ್ ಆಗಿದೆ ಅಂದರೆ ಒಂದು ಫಸ್ಟ್ ಏಡ್ ಅಂತ ಏನಿದೆ ಅಲ್ಲಿ ಸಿಗುತ್ತೆ ಹಾಸ್ಪಿಟಲ್ಸಲ್ಲಿ. ಬಟ್ ಏನಾದರೂ ಸಿವಿಯರ್ ಕಂಡೀಷನ್ಸ್ ಅಂತ ಬಂದಾಗ, ಎಸ್ಪೆಷಲಿ ಈ ಥರ ಕಾರ್ಡಿಯಾಕ್ ರಿಲೇಟೆಡ್ ಇದ್ದಾಗ, ಅಥವಾ ಇನ್ನೇನಾದ್ರು ಸಿವಿಯರು ಅಂದರೆ ಸರ್ಜರಿ ಲೆವೆಲಿಗೆ ಹೋದಾಗ, ಪ್ರತಿಯೊಬ್ಬ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡೋದೇನೆಂದರೆ ಮಣಿಪಾಲಿಗೆ ಕರ್ಕೊಂಡು ಹೋಗಿ. ಅಂದರೆ ನಮ್ಗೆ ಹೆಂಗಾಗುತ್ತೆ ಅಂದರೆ, ಈಗ ಸಡನ್ ತುಂಬ ಎಮರ್ಜೆನ್ಸಿ ಸಿಚುವೇಶನ್ ಇದೆ, ಆ ಟ್ರಾನ್ಸಿಟಲ್ಲೇ ಮಧ್ಯದಲ್ಲಿ ಜೀವ ಹೋಗ್ಬೋದು ಅನ್ನೋ ಥರ ಒಂದು ಥಾಟ್ಸ್ ಬರುತ್ತೆ. ಈಗ ಏನಾಗಿದೆ ಅಂದರೆ, ನಾವು ಈಗ ನಮ್ಮ ಟೋಟಲ್ ಹೆಲ್ತ್ ಕೇರಲ್ಲಿ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಹೆಲ್ತ್ ಕೇರ್, ಆಮೇಲೆ ಟ್ರಾನ್ಸ್ಪ್ಲಾಂಟ್ ಎಲ್ಲ ಅದಕ್ಕೆ ಕ್ವಾಟರ್ನರಿ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಹೇಳ್ತೇವೆ. ಈಗ ನೀವು ಹೇಳಿದಾಗ ಕುಂದಾಪುರ ತಾಲೂಕು ಅಲ್ಲಿ ಅಫ್ಕೋರ್ಸ್ ಸೆಕೆಂಡ್ರಿ ಹೆಲ್ತ್ ಕೇರ್ ವರೆಗೆ ಇದೆ. ಜಸ್ಟ್ ಟರ್ಷರಿ ಹೆಲ್ತ್ ಕೇರ್ ಅಂದರೆ ಈ ಸೂಪರ್ ಸ್ಪೆಷಾಲಿಟಿ ಬ್ರಾಂಚಸ್, ಕಾರ್ಡಿಯಾಲಜಿ, ಕಾರ್ಡಿಯಾಕ್ ಸರ್ಜರಿ, ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಯೂರಾಲಜಿ ಇದೆಲ್ಲ. ಸೊ ಇದು ಜಾಸ್ತಿಯಾಗಿ ಅಲ್ಲಿ ಡೆವಲಪ್ ಆಗಿಲ್ಲ ಆ ಸ್ಟ್ರೆಚ್ನಲ್ಲಿ. ಈಗ ಮಣಿಪಾಲ್ನಲ್ಲಿ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದು ನಾನು ಫುಲ್ ಫ್ಲೆಜ್ಡ್ ಅಂತ ಹೇಳೋದಿಲ್ಲ, ಗೋವಾ, ಇಲ್ಲಾಂದರೆ ಹುಬ್ಬಳ್ಳಿ, ಧಾರವಾಡ ಆ ಸೈಡಿಗೆ ಹೋಗ್ಬೇಕು. ಸೊ ಅಷ್ಟು ಎಷ್ಟು ಜನಸಂಖ್ಯೆ ಇದೆ ಪಾಪ್ಯುಲೇಷನ್ ಅಲ್ಲಿ, ಜಾಸ್ತಿಯಾಗಿ ಇದು ಟರ್ಷರಿ ಹೆಲ್ತ್ ಕೇರ್ ಸೆಂಟರ್ಸ್ ಇಲ್ಲ. ಕರೆಕ್ಟ್. ಕಾರವಾರಲ್ಲಿ ಈಗ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಸರ್ಕಾರಿದು, ಅದನ್ನು ಸ್ಲೋಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳೋದೇನೆಂದರೆ, ಈಗ ಡೆವಲಪ್ ಆಗ್ತದೆ ಅದು ಸ್ಲೋಲಿ. ಕುಂದಾಪುರದಲ್ಲಿ ಎಫಿಷಿಯಂಟ್ ಡಾಕ್ಟರ್ಸ್ ಇದ್ದಾರೆ, ಸೆಕೆಂಡ್ರಿ ಹೆಲ್ತ್ ಕೇರ್ ಎಫಿಷಿಯಂಟ್ ಇದ್ದಾರೆ. ನಾನು ಮಣಿಪಾಲಲ್ಲಿ ಕೆಲಸ ಮಾಡುವಾಗ ಕುಂದಾಪುರ ಸೈಡಿಂದ ತುಂಬ ಪೇಷಂಟ್ಸ್ ಬರ್ತಾ ಇದ್ರು. ಬಟ್ ಅವರು ಕರೆಕ್ಟ್ ಟ್ರೀಟ್ಮೆಂಟ್ ಅವ್ರಿಗೆ ಏನಾಗ್ತದೆ ಅದು ಕೊಟ್ಟು ಆದಷ್ಟು ಬೇಗ ಅವರು ಶಿಫ್ಟ್ ಆಗುವಾಗ ನೋಡ್ತಾ ಇದ್ರು. ಬಟ್ ನಾನು ನೋಡಿದಾಗ ಫೈನಲ್ ಸ್ಟೇಜ್ ಅಂತ ಇರ್ತಲ್ಲ, ಆಗ ಎಲ್ಲರೂ ಏನಂದ್ರೆ ಮಣಿಪಾಲಿಗೆ ಕರ್ಕೊಂಡೋಗಿ ನಮ್ಮ ಕೈಲಾಗಲ್ಲ ಅಂತ, ಅಂದರೆ ಆ ಥರ ಒಂದು ಕಾಮನ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದೆ ಸರ್. ಅಂದರೆ ನಾವೇ ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ಗಿಂತ ಇನ್ನು ನಮ್ಮ ಕೈಲಾಗಲ್ಲ. ಹೌದು, ಕೆಲವೊಮ್ಮೆ ಏನಾಗ್ತದೆ ಅದು ಡಿಲೇ ಆಗ್ತದೆ ಅಲ್ಲಿಂದ, ಅಂದರೆ ಅವರು ಸ್ವಲ್ಪ ಲೇಟಾಗಿ ಕಳಿಸಿಬಿಡ್ತಾರೆ.
ಬಟ್ ಆದಷ್ಟು ಬೇಗ ಕಳಿಸಿದರೆ ಟರ್ಷರಿ ಹೆಲ್ತ್ ಕೇರ್ ಸೆಂಟರಿಗೆ ಬೆಟರ್. ಬಟ್ ಐ ಥಿಂಕ್ ಮುಂದೆ ಬರುವ ದಿನಗಳಲ್ಲಿ ಟರ್ಷರಿ ಹೆಲ್ತ್ ಕೇರ್ ಸೆಂಟರ್ ಆಗ್ತದೆ, ಇನ್ವೆಸ್ಟ್ಮೆಂಟ್ ಬರ್ತದೆ. ಎಸ್ಪೆಷಲಿ ಬೈಂದೂರು, ಕುಂದಾಪುರ, ಇವನ್ ಭಟ್ಕಳ ಆ ಸೈಡಲ್ಲಿ ಒಂದು ಬ್ರೈಟ್ ಫ್ಯೂಚರ್ ಇದೆ ಹಾಗಾದ್ರೆ. ಹೌದು ಹೌದು ಹೌದು. ಹಾಗಾಗಿ ಈಗ ಮುಂದೆ ಈಗ ಮೆಡಿಕಲ್ ಸ್ಟೂಡೆಂಟ್ಸಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಸರ್. ಹೌದೌದು, ಈಗ ತಾನೇ ಬೈಂದೂರು ಕುಂದಾಪುರ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಬರಬೇಕಂತ ಆ ಭಾಗದ ಇದು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಹೌದು ಸರ್, ಈಗ ಡಾಕ್ಟರ್ ಮತ್ತು ಈ ಏನು ಕಾಮನ್ ಪೀಪಲ್ ಇದ್ದಾರೆ ಅದ್ರ ರೇಷೋ ಮಿಸ್ ಮ್ಯಾಚ್ ಉಂಟಾ ಸರ್? ಅಂದರೆ ಇನ್ನೂ ಈಗ ಇರೋ ಡಾಕ್ಟರ್ಸ್ ಸಾಕಾ ಅಥವಾ ಜಾಸ್ತಿ ಇದ್ದಾರೆ? ಜಾಸ್ತಿ ಬೇಕು. ಈಗ ಆಗ್ತಾ ಇದೆ ಅಂದರೆ ಎಲ್ಲ ಡಾಕ್ಟರ್ಸು ಅಂದರೆ ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಲಿಸ್ಟ್ ಅವರು ಸಿಟಿಯಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಅದು ಸ್ವಲ್ಪ ರೂರಲ್ 2 ಟೈರ್ ಸಿಟಿಗೆ ಯಾರು ಬರ್ತಾ ಇಲ್ಲ, ಕಮ್ಮಿ. ಸೊ ಅದು ಬರಬೇಕಾಗ್ತದೆ. ಅವರು ಬಂದರೆ ಅದು ಮ್ಯಾಚ್ ಸರಿ ಆಗ್ತದೆ. ನಮ್ಮ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದೆ ಮೆಡಿಕಲ್ ಫೀಲ್ಡ್. ಹೌದು, ಅಷ್ಟೇನು ಸಮಸ್ಯೆ ಇಲ್ಲ. ಬಟ್ ಈಗ ನೋಡಿ ಕೊಡಗು ಅಲ್ಲಿ ಇತ್ತೀಚೆಗಷ್ಟೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿದೆ. ಬಟ್ ಅಲ್ಲಿಂದ ಪೇಷಂಟ್ಸ್ ಜಾಸ್ತಿ ಆಗಿ ಮಂಗಳೂರಿಗೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಚಿಕ್ಕಮಂಗ್ಳೂರಲ್ಲೂ ರೀಸೆಂಟ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿದೆ. ಶಿವಮೊಗ್ಗದಲ್ಲೂ ಚೆನ್ನಾಗಿ ಡೆವಲಪ್ ಆಗಿದೆ. ಹೌದು, ಶಿವಮೊಗ್ಗದಲ್ಲಿ ಮೆಡಿಕಲ್ ಫೀಲ್ಡ್ ತುಂಬ ಡೆವಲಪ್ ಆಗಿದೆ. ಸರಿ, ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂದರೆ ಪುನಃ ಅದೇ ಶಿಕ್ಷಣಕ್ಕೆ ಬಂದಾಗ ಈಗ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ನೀಟ್ UG ಎಕ್ಸಾಮ್ ಬರೆದು ಆಮೇಲೆ ಸ್ಪೆಷಲೈಸೇಷನಿಗೆ ನೀಟ್ PG ಎಕ್ಸಾಮ್ ಬರೀತಾರೆ. ಬಟ್ ಇವತ್ತು ಸಿಚುವೇಶನ್ ಹೆಂಗಾಗಿದೆ ಅಂದರೆ ಸರ್, ಓವರ್ ಆಲ್ ಇಂಡಿಯಾದಲ್ಲಿ ಒಂದು 50,000 ಸೀಟು ಅಂದರೆ ಯಾವುದು ನಿಮ್ಮ ಗೌರ್ಮೆಂಟ್ ಇದು, ಇನ್ನೊಂದು 50,000 ಪ್ರೈವೇಟ್ ಸೀಟ್ಗಳು. ಸೊ 1,00,000 ಸೀಟು ವರ್ಷಕ್ಕೆ. ಅದು BDS ಬಂತು, ಅದರಲ್ಲಿ MBBS ಬಂತು, ಆಯುರ್ವೇದನೂ ಬಂತು, ಎಲ್ಲ ಬಂದು ಓವರ್ ಆಲ್ ಒಂದು 1,00,000 ಸೀಟ್ ಇದೆ ಸರ್. ಬಟ್ ಅದಕ್ಕೆ ಅಟೆಂಪ್ಟ್ ಮಾಡೋರು ಕಂಟೆಂಡರ್ಸು ಹತ್ರ 20 ಲಕ್ಷ ಜನ ಇದ್ದಾರೆ. ಸೊ ಈ ಮಿಸ್ ಮ್ಯಾಚ್ ಹೆಂಗಾಗಿದೆ ಅಂದರೆ ಒಂದು 5% ಸಕ್ಸಸ್ ರೇಟ್ ಅಂತ ಹೇಳ್ಬೋದು. ಈಗ ಬೇರೆ ಸ್ಟೇಟ್ಗಳಲ್ಲಿ ಈವನ್ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ರೇಷಿಯೋ ಕಾಲೇಜಸ್ ಕಮ್ಮಿ ಇದೆ. ಹೌದು, ಅಲ್ಲಿ 2 ಟೈರ್ ಸಿಟೀಸ್ ಅಲ್ಲಿ ಎಲ್ಲ ಜಾಸ್ತಿ ಡೆವಲಪ್ ಮಾಡಬಹುದು. ಬಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬಹುದು, ದೊಡ್ಡ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ ಸ್ಟಾಫ್. ಹೌದು, ಸ್ಟಾಫ್ ರೇಷಿಯೋ. ಈಗ ನಾವು ಮುಂಚೆ MCI ಇತ್ತು, ಈಗ NMC ಆಗಿದೆ. ಅವರ ರೂಲ್ಸ್ ತುಂಬ ಸ್ಟ್ರಿಂಜೆಂಟ್ ಇದೆ. ಇಷ್ಟು ಜಾಗ ಇರಬೇಕು, ಇಷ್ಟು ಸ್ಟಾಫ್ ಹಾಕಬೇಕು. ಆ್ಯಕ್ಚುಲಿ ಅದನ್ನು ಸ್ವಲ್ಪ ಲೀನಿಯಂಟ್ ಆಗಿ ನೋಡಿದರೆ ಪ್ರಾಕ್ಟಿಕಲಿ ವಿತ್ ಮಿನಿಮಲ್ ಸ್ಟಾಫ್ ಆ್ಯಂಡ್ ಗುಡ್ ಎಫೆಕ್ಟಿವ್ ಟೀಚಿಂಗ್ ಜಾಸ್ತಿ ಮೆಡಿಕಲ್ ಕಾಲೇಜ್ ಮಾಡ್ಬೋದು. ಸರ್, ಈಗ ನೀವು ಈಗ ಇಲೆಕ್ಷನಿಗೆ ಏನು ನಿಂತಿದ್ದೀರಿ, ಸಪೋಸ್ ಈಗ ನೀವು ಅದರಲ್ಲಿ ಇಲೆಕ್ಟ್ ಆಗಿ ಬಂದರೆ ಈ ವಿಷಯದ ಮೇಲೂ ನಿಮ್ಮ ಒಂದು ಹೋರಾಟ ಮಾಡ್ಬೋದಾ? ಹೌದು, ಹೋರಾಟ ಮಾಡ್ಬೋದು. ಅಂದ್ರೆ ಅದರ ಬಗ್ಗೆ ಒಪಿನಿಯನ್ ಕೊಡಬಹುದು. ನೀವು ಹೇಳ್ದಂಗೆ ಟೈರ್ 2 ಟೈರ್ 3 ಸಿಟೀಸ್ ಒಂದು ಒಳ್ಳೆ ಒಂದು ಮೆಡಿಕಲ್ ಫೆಸಿಲಿಟೀಸ್ ಮಾಡಬಹುದು. ಎಸ್ಪೆಷಲಿ ನೈಋತ್ಯ ಭಾಗದಲ್ಲಿ ಬಹಳ ಒಂದು ಪ್ರಾಬ್ಲಮ್ ಇದೆ. ಹೌದು ಹೌದು. ಎಸ್ಪೆಷಲಿ ಉತ್ತರ ಕನ್ನಡ ಅಂತ ಬಂದಾಗ ನನಗೆ ತುಂಬಾ ಜನ, ಯಾಕಂದ್ರೆ ನನ್ನ ಹೆಂಡತಿ ಉತ್ತರ ಕನ್ನಡದವಳಾಗಿರೋದ್ರಿಂದ ನಂಗೆ ತುಂಬಾ ಜನ ಉತ್ತರ ಕನ್ನಡದಿಂದ ಪರ್ಸನಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಂದ್ರೆ ನಮ್ಮ ಜಾಗದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ನೂ ಡ್ಯೂ ಇದೆ, ನಮ್ಮ ಡಿಸ್ಟ್ರಿಕ್ಟ್ ಇಲ್ಲವೇ ಇಲ್ಲ. ಇಟ್ ಈಸ್ ಲಾಂಗ್ ಡ್ಯೂ. ನಾನು ಇದನ್ನ ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೊಂದು 10 ವರ್ಷ 15 ವರ್ಷ ಹಿಂದೆ ನಾವು ಮಾತಾಡ್ತಾ ಇತ್ತು ಇದರ ಬಗ್ಗೆ. ಅದು ಏನಾಗ್ತಾ ಇದೆ ಅಂದರೆ ಈಗ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಸ್ವಲ್ಪ ಫೀಸಿಬಿಲಿಟಿ ನೋಡ್ತಾರೆ. ಈವನ್ ಪೀಪಲ್ ಇದು ಎಫೋರ್ಡೆಬಿಲಿಟಿ, ಪೇಯಿಂಗ್ ಎಫೋರ್ಡೆಬಿಲಿಟಿ ಅದೆಲ್ಲ. ಬಟ್ ಈಗೆಲ್ಲ ಡೊನೇಷನ್ಸ್ ಎಲ್ಲ ಬರ್ತದೆ, ಈಗ ಸಂಘ ಸಂಸ್ಥೆಯಿಂದ, ಇಂಡಿವಿಜುವಲ್ಗಳಿಂದ, ಫಿಲಾಂಥ್ರಫಿಸ್ಟ್ಗಳಿಂದ. ಸೊ ಐ ಥಿಂಕ್ ಶಾರ್ಟ್ಲಿ ಅಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಆ ಏರಿಯಾಕ್ಕೆ ಖಂಡಿತವಾಗಿಯೂ ಬರ್ತದೆ, ಬಿಟ್ವೀನ್ ಕುಂದಾಪುರ್, ಬೈಂದೂರ್ ಆ್ಯಂಡ್ ಭಟ್ಕಳ. ಡೆಫಿನೆಟ್ಲಿ. ಯಾಕಂದ್ರೆ ನನ್ನ ಪ್ರಕಾರ ಒಬ್ಬರು ಎಜುಕೇಟೆಡ್ ಪರ್ಸನ್ ಈ ಜಾಗಕ್ಕೆ ಎಲೆಕ್ಟೆಡ್ ಆಗಿ ಬಂದರೆ ನನ್ನ ಪ್ರಕಾರ ಎಲ್ಲ ಸರಿಯಾಗುತ್ತೆ. ಯಾಕಂದರೆ ಇವಾಗ ನಮ್ಮ ಸಿಚುವೇಶನ್ ಹೇಗಿದೆ ಅಂದರೆ ಇಲೆಕ್ಟ್ ಆಗೇನೋ ಬರ್ತಾರೆ, ಆಯಿತಾ, ಅವರ ಒಂದು ಇನ್ಫ್ಲುಯೆನ್ಸಿಂದ, ಅವರ ಒಂದು ಪವರಿಂದ, ಮನಿ ಪವರಿಂದ ಹೆಂಗೋ ಎಲೆಕ್ಟ್ ಆಗಿ ಬರ್ತಾರೆ. ಬಟ್ ಎಲೆಕ್ಟ್ ಆದ ನಂತರ ಅವ್ರು ಏನು ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನೇ ಹೊರಗೆ ತೆಗಿಯಕ್ಕೆ ಟ್ರೈ ಮಾಡ್ತಾರೆ. ಅದೊಂದು ಬಿಸ್ನೆಸ್ ಥರ ಆಗಿಬಿಟ್ಟಿದೆ ರಿಯಲ್ ಸೆನ್ಸಲ್ಲಿ. ನಾನು ಹೇಳಿದಾಗೆ ಟೀಚರ್ ಪ್ರೊಫೆಷನ್ ಆಗಿರ್ಬೋದು, ಮೆಡಿಕಲ್ ಪ್ರೊಫೆಷನ್ ಆಗಿರ್ಬೋದು,
ಅದು ಸೇವಾ ಮನೋಭಾವ ಇರುವವರಿಗೆ ಇರುವ ಪ್ರೊಫೆಷನ್. ಹೌದು. ಬಟ್ ಈಗ ಏನಾಗಿದೆ ಅದನ್ನೇ ಒಂದು ಬಿಸ್ನೆಸ್ ಮಾಡಿಬಿಡ್ತಾರೆ. ಹಾಗೆ ರಾಜಕೀಯನೂ ಒಂದು ಬಿಸ್ನೆಸ್ ಮಾಡಿದ್ದಾರೆ. ಕರೆಕ್ಟ್. ನಾವು ಅದಕ್ಕೆ ರಾಜಕಾರಣಿಗಳನ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಜನರೇ ಹಾಗೆ ಆಗಿದ್ದಾರೆ. ಅವ್ರು ಹಾಗೆ ಆಗ್ಲಿಕ್ಕೆ ಟು ಸಮ್ ಎಕ್ಸ್ಟೆಂಟ್ ಜನರೇ ಕಾರಣ. ಹೌದು, ಖಂಡಿತ ಸರ್. ಹೌದು. ಯಾಕಂದರೆ ಇವತ್ತು ಯಾವುದೇ ಕಾಲೇಜ್ ನೋಡಿ, ನೀವು ಕಾಲೇಜು ಒಳ್ಳೆ ಕಾಲೇಜ್, ಒಳ್ಳೆ ನೇಮ್ ಫೇಮ್ ಇರೋ ಕಾಲೇಜ್, ಬಟ್ ಅದರ ಮ್ಯಾನೇಜ್ಮೆಂಟ್ ನೋಡಿದರೆ ಅವರಿಗೂ ಟೀಚಿಂಗಿಗೂ ಸಂಬಂಧನೇ ಇರಲ್ಲ. ಅವ್ರ ಪ್ರೊಫೆಷನ್ನೇ ಬೇರೆ. ಇಲ್ಲಿ ಅವರು ಅದನ್ನೊಂದು ಬಿಸ್ನೆಸ್ ಮಾಡಲ್ ಥರ ಇಟ್ಬಿಟ್ಟಿದ್ದಾರೆ. ಕಾಲೇಜ್ಗಳು ಹಾಗೆ, ಈವನ್ ಈಗ ದೊಡ್ಡ ದೊಡ್ಡ ಮೆಡಿಕಲ್ ಚೈನ್, ಹಾಸ್ಪಿಟಲ್ಸ್ ಚೈನ್ಸ್, ಅವ್ರು ಹಂಗೆ ಬಿಸ್ನೆಸ್ ಮ್ಯಾನ್ಗಳೇ ಅದನ್ನು ನಡೆಸ್ತಾ ಇದ್ದಾರೆ. ಬಿಟ್ಟರೆ ಒಂದು ಆ ಪ್ರೊಫೆಷನಲ್ ಇದ್ದು ಎಕ್ಸ್ಪೀರಿಯನ್ಸ್ ಇರೋರು ಅದನ್ನು ನಡೆಸಿದ್ರೆ. ಜನರಲಿ ನಾನು ಹೇಳೋದಾದರೆ, ಎಲ್ಲಿವರೆಗೆ ಜನರು ಹಣ ತಗೊಂಡು ದುಡ್ಡು ತಗೊಂಡು ವೋಟ್ ಮಾಡ್ತಾರೆ ಅಲ್ಲಿವರೆಗೆ ಸಿಸ್ಟಮನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ರಾಜಕಾರಣಿಗಳು ಅದೇ ರೀತಿಯಲ್ಲಿ ಅವರನ್ನು ಮೋಲ್ಡ್ ಮಾಡ್ಕೊಳ್ತಾರೆ. ಖಂಡಿತ. ಎಲ್ಲಿ ಜನರು ಸಿನ್ಸಿಯರ್ ಆಗಿ ವೋಟ್ ಮಾಡ್ತಾರೆ, ಯಾವುದು ಇದಕ್ಕೆ ಬಗ್ಗುದಿಲ್ಲ, ಆವಾಗ ಸಿಸ್ಟಮ್ ಆಟೋಮೆಟಿಕಲಿ ಚೇಂಜ್ ಆಗ್ತದೆ. ಹೌದು. ಫಾಲ್ಸ್ ಪ್ರಾಮಿಸಸ್ ಕೊಡಬಾರ್ದು. ಹೌದು. ಪ್ರಾಕ್ಟಿಕಲಿ ನಮ್ಮ ಎಫರ್ಟ್ ಇರಬೇಕು ಎಲ್ಲದಕ್ಕೆ. ಕರೆಕ್ಟ್. ದ ಬೆಸ್ಟ್ ಎಫರ್ಟ್ ನಾವು ಹಾಕಬೇಕು. ಹೌದು. ಇನ್ನೊಂದು ಸರ್, ಈಗ ನೀವಿರೋದು ಮೆಡಿಕಲ್ ಫೀಲ್ಡಲ್ಲಿ. ಹೌದು. ಒನ್ ಆಫ್ ದ ಟಾಪ್ ಕಾರ್ಡಿಯಾಲಜಿಸ್ಟಲ್ಲಿ ಒಬ್ಬರು ನೀವು. ಸೊ ನೀವೀಗ ಈ ಥರ ಬಂದಿದ್ದೀರಂದರೆ ಡೆಫಿನೆಟ್ಲಿ ಕಂಫರ್ಟ್ ಝೋನಿಂದ ಹೊರಗೆ ಬರಲೇಬೇಕು. ಇದು ಯಾಕಂದರೆ ನಂಗೆ ಗೊತ್ತಿರೋ ಪ್ರಕಾರ ಕಾರ್ಡಿಯಾಲಜಿಸ್ಟ್ ಅವರಿಗೆ ಆರಾಮಾಗಿ ಲೈಫ್ ನಡೆಸ್ಬೋದು, ಬಿಂದಾಸ್ ಆಗಿರ್ಬೋದು, ಆ ಥರ ಒಂದು ಲೈಫ್ ಇದೆ ಸರ್. ಬಟ್ ನೀವು ಕಂಫರ್ಟ್ ಝೋನಿಂದ ಹೊರಗೆ ಬಂದಿದ್ದೀರಿ ಸರ್. ಇದಕ್ಕೆ ಏನು ಸರ್ ಮೋಟಿವೇಶನ್? ಏನು ಮೋಟಿವೇಶನ್ ಅಂತಲ್ಲ, ಇದು ಏನಂದರೆ ಕಾರ್ಡಿಯಾಲಜಿಸ್ಟ್ ಅವರ ಕಾರ್ಡಿಯಾಕ್ ಸರ್ಜನ್ಸ್ ಲೈಫು ಸ್ಟ್ರೆಸ್ಫುಲ್ ಲೈಫೇ. ಹೌದು. ಹೌದು, ಇಟ್ ಈಸ್ ಎ ಸ್ಟ್ರೆಸ್ಫುಲ್ ಲೈಫ್. ಆ್ಯಂಡ್ ಈಗ ನನ್ನ ವಯಸ್ಸು ಅಂದರೆ ಬಿಟ್ವೀನ್ 50 and 65 ಒಂದು ಸರ್ಜನ್ನ ಪೀಕ್ ಏಜ್ ಅದು. ಸೊ ಈ ಟೈಮಲ್ಲಿ ನಾನು ಈ ಸ್ಟೆಪ್ ಯಾಕೆ ತಗೊಂಡಿದ್ದೇನೆಂದರೆ, ಈಗ ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್. ವಿ ಹ್ಯಾವ್ ಟು ಚೇಂಜ್ ದ ಸಿಸ್ಟಮ್. ಕರೆಕ್ಟ್. ಅದಕ್ಕೆ ನಾವು ಕೂತ್ಕೊಂಡು ಇದು ಆಗಬೇಕು, ಅದು ಸರಿ ಮಾಡಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವೇ ಅದರಲ್ಲಿ ಇನ್ವಾಲ್ವ್ ಆಗಿ ಸರಿಪಡಿಸ್ಲಿಕ್ಕೆ ನೋಡಬೇಕು. ಟೇಕ್ ದ ಚಾಲೆಂಜ್ ಇನ್ ಯುವರ್ ಓನ್ ಹ್ಯಾಂಡ್ಸ್. ಅಂದರೆ ಇದಕ್ಕೆ ಏನಾದ್ರು ಇನ್ಸಿಡೆಂಟ್ ಇದೆ ಸರ್ ಈ ಫೀಲ್ಡಿಗೆ ಬರೋಕ್ಕೆ? ಇನ್ಸಿಡೆಂಟ್ ಅಂತ ಏನಿಲ್ಲ. ನಾನು ಮುಂಚೆಯಿಂದನೂ ವಿದ್ಯಾರ್ಥಿ ದೆಸೆಯಿಂದಲೂ ಸ್ವಲ್ಪ ಸ್ಟೂಡೆಂಟ್ ಯೂನಿಯನ್ ಆ್ಯಕ್ಟಿವಿಟೀಸ್, ಸೋಷಲ್ ಸರ್ವಿಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿದ್ದೆ ಆಸ್ ಅ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್. ಐ ವಾಸ್ ಒನ್ ಆಫ್ ದ ಫಸ್ಟ್ person to be elected to Mangalore University Senate unanimously, representing 72 colleges in Dakshin Kannada. ಆವಾಗ ಉಡುಪಿ ಡಿಸ್ಟ್ರಿಕ್ಟ್ ಆಗಿರಲಿಲ್ಲ. ಇಟ್ ವಾಸ್ 92-93. ಅಂದರೆ ದಕ್ಷಿಣ ಕನ್ನಡ ಆ್ಯಂಡ್ ಕೊಡಗು ಡಿಸ್ಟ್ರಿಕ್ಟ್ ಎರಡು ಸೇರಿ. ಹೌದು. ಸೊ ಆ ಟೈಮಿಂದಲೂ ನನಗೆ ಈ ಮನೋಭಾವ ಇತ್ತು, ನಾವೇನಾದರೂ ಸರ್ವಿಸ್ ಮಾಡಬೇಕಂತ. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ದೆನ್ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಇವತ್ತೆಲ್ಲ ತುಂಬ ಕಷ್ಟ. ಹೌದು. ಸೊ ಇದು ಟೀಚರ್ಸ್ ಮತ್ತು ಗ್ರ್ಯಾಜುಯೇಟ್ಸ್ಗಂತ ಮಾಡಿದ ಒಂದು ಕ್ಷೇತ್ರ. ಸೊ ಐ ಥಾಟ್ ವೈ ಡೋಂಟ್ ಐ ಟ್ರೈ. ಡೆಫಿನೆಟ್ಲಿ ನನ್ನ ಪ್ರಕಾರ ಇದಾದಷ್ಟು ಟೀಚರ್ಸ್ಗಳನ್ನ ನೋಡಬೇಕು ಈ ವಿಡಿಯೋನ. ಯಾಕಂದರೆ ಈ ಥರದ್ದು ಏನಾದರೂ ಇಂಥ ಪರ್ಸನ್ಸ್ಗಳು ಎಲೆಕ್ಟ್ ಆಗಿ ಬಂದರೆ ಪ್ರೊಬ್ಯಾಬ್ಲಿ ನಮ್ಗಳ ಫ್ಯೂಚರೇ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಸೊ ಸರ್, ವಂಡರ್ಫುಲ್ ಇನಿಷಿಯೇಟಿವ್. ನಿಮ್ಮ ಥರನೇ ಇನ್ನಷ್ಟು ಎಜುಕೇಟೆಡ್ ಪೀಪಲ್ ಈ ಥರ ಬರಬೇಕು ಸರ್. ಈ ಥರ ಫೀಲ್ಡಿಗೆ ಬಂದು ಆ ಫೀಲ್ಡ್ ವರ್ಕ್ ಮಾಡಿದಾಗಲೇ ಪ್ರಾಬ್ಲಿ ಸ್ವಲ್ಪ ಚೇಂಜಸ್ ಬರ್ಬೋದು ಸರ್. ಮತ್ತು ಆಲ್ ಆಫ್ ಎ ಸಡನ್ ಆಗಲ್ಲ ಇದೆಲ್ಲ, ಒಂದರಿಂದ ಮಾತಲ್ಲ. ಇವತ್ತು ಸ್ಟಾರ್ಟ್ ಮಾಡಿದರೆ ಪ್ರೊಬ್ಯಾಬ್ಲಿ ಇನ್ನೊಂದು ನೆಕ್ಸ್ಟ್ 2 ಡಿಕೇಡ್ಸಲ್ಲಿ ನನ್ನ ಪ್ರಕಾರ ಹೌದು, ಅಟ್ಲೀಸ್ಟ್ ನೆಕ್ಸ್ಟ್ 1 ಡಿಕೇಡಲ್ಲಿ ಯು ವಿಲ್ ಸಿ ದ ಡಿಫರೆನ್ಸ್. ಹೌದು. ಸೊ ಇದೊಂದು ಹೊಸ ಪ್ರಯತ್ನ, ಒಂದು ವಿಶೇಷ ಪ್ರಯತ್ನ. ಐ ವಾಂಟ್ ಟು ಇನ್ಸ್ಪೈರ್ ಮೋರ್ ಆ್ಯಂಡ್ ಮೋರ್ ಪೀಪಲ್, ಮೋರ್ ಟೀಚರ್ಸ್ to come to the mainstream and contest these elections. Take responsibility. Yes. Teachers or graduates, both. Correct. Yes sir, ನಿಮ್ಮ ಈ ಕೆಲಸಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಇಲ್ಲ, ನಾನೇ ಪರ್ಸ್ನಲಿ ವಿಶ್ ಮಾಡ್ತೀನಿ ಆಯಿತಾ. ಅಂದರೆ ಇಂಥವ್ರು ಇಲೆಕ್ಟ್ ಆಗಿ ಬರಬೇಕು. ಲೆಟ್ಸ್ ಚೇಂಜ್ ದ ಸಿಸ್ಟಮನ್ನು ಚೇಂಜ್ ಮಾಡೋಣ. ಬರೀ ಮನೇಲಿ ಕೂತು ಒಂದಿಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಸ್ ಹಾಕೋದ್ರಿಂದಂತೂ ಸಿಸ್ಟಮ್ ಚೇಂಜ್ ಆಗಲ್ಲ ಆಯಿತಾ. ಸೊ ಏನಾದ್ರು ಒಬ್ಬರು ಇನಿಷಿಯೇಟಿವ್ ತಗೊಳ್ಬೇಕು, ಅವರ ಕಂಫರ್ಟ್ ಝೋನಿಂದ ಹೊರಬರಬೇಕು. ಆಮೇಲೆ ಈ ಫೀಲ್ಡಿಗೆ ಬಂದು ಆ ಒಂದು ಚೇಂಜಸ್ ಬಂದಾಗಲೇ ನಮ್ಮ ಸೊಸೈಟಿಯಲ್ಲಿ ಏನಾದ್ರು ಒಳ್ಳೆಯ ದಿನಗಳನ್ನು ನೋಡೋಕ್ಕೆ ಸಾಧ್ಯ. ಸೊ ನನ್ನ ಕಡೆಯಿಂದ ಅವರಿಗೆ ಬೆಸ್ಟ್ ವಿಶಸ್. ಸೊ ಇನ್ನೂ ಸರ್, ನನಗೂ ಕ್ಯೂರಿಯಾಸಿಟಿ ಇದೆ ಈಗ ಇಲೆಕ್ಷನ್ಸಲ್ಲಿ ಏನಾಗ್ಬೋದು ಅಂತ. ಏನು ಸರ್ ನಿಮ್ಮ
ಇದು ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಮ ನಾನು ಈಗಾಗಲೇ ಒಂದು ರೌಂಡ್ ಎಲ್ಲ ಕಡೆ ಹೋಗಿದ್ದೇನೆ. ಬೇರೆ ಬೇರೆ ಸಮಸ್ಯೆಗಳಿದೆ. ಕೆಲವರದ್ದು ಪರ್ಸನಲ್ ಸಮಸ್ಯೆಗಳು. ಈಗ ಆಗ ನೀವು ಹೇಳ್ತಾ ಇದ್ರಿ ಟ್ರಾನ್ಸ್ಫರ್ ಇದು ಅಲ್ಲ, ಪೇದು, ಸ್ಯಾಲ್ರಿದು. ಹಾಗಲ್ಲ ಕೆಲವರದ್ದು ಬೇಸಿಕ್ ಪಾಲಿಸಿ ಪ್ರಾಬ್ಲಮ್ಗಳು ಇದೆ. ಅದು ಗೌರ್ಮೆಂಟ್ ಪಾಲಿಸೀಸ್. ಅದನ್ನು ನಾವು ಶಿಕ್ಷಕರ ಧ್ವನಿಯನ್ನು ನಾವು ವಿಧಾನ ಪರಿಷತ್ತಲ್ಲಿ ಗೌರ್ಮೆಂಟಿಗೆ ಕೇಳುವ ಹಾಗೆ ನಾವು ಮಾತಾಡಬೇಕು. ನನ್ನ ಕ್ವಶನ್ ಅದಲ್ಲ ಸರ್. ಈಗ ಆಲ್ರೆಡಿ ನೀವು ಹೆಂಗಂದ್ರೆ ಈ ಮೈನ್ ಸ್ಟ್ರೀಮ್ ಪಾಲಿಟಿಷಿಯನ್ಸ್ ಜೊತೆಗೆ ಕಾಂಪೀಟ್ ಮಾಡ್ತಿದ್ದೀರಾ. ಅವ್ರಿಗೆ ಆಲ್ರೆಡಿ ಒಂದು ಫಾಲೋವರ್ಸ್ ಇದ್ದಾರೆ, ಒಂದು ಫೇಸ್ ಇದೆ, ಒಂದು ಇನ್ಫ್ಲೂಯೆನ್ಸ್ ಇದೆ. ಸೊ ಹೆಂಗ್ ಅನ್ಸುತ್ತೆ ಸರ್ ಅವ್ರ ಜೊತೆ ಕಾಂಪೀಟ್ ಮಾಡೋದು ಟಫ್ ಇದೆ. ಇಟ್ ಈಸ್ ನಾಟ್ ಈಸಿ. ಬಟ್ ನನಗೆ ಒಂದು ನಂಬಿಕೆ ಇದೆ ಏನಂದರೆ, ಇದು ಈ ಇಲೆಕ್ಟ್ರೇಟ್ ಮತದಾರರು ಶಿಕ್ಷಿತ ಮತದಾರರು. ಒಬ್ಬರಿಗೆ ಒಂದು ಡಿಗ್ರಿ ಇಲ್ಲ ಡಬಲ್ ಡಿಗ್ರಿ ಇದ್ದವರು, PhDs, ಸೂಪರ್ ಸ್ಪೆಷಲಿಸ್ಟ್. ಇದು ದಿಸ್ ಇಸ್ ದ ಇಲೆಕ್ಟ್ರೇಟ್. ಆ್ಯಂಡ್ ಇವತ್ತು ಶಿಕ್ಷಕರು ಏನಂದರೆ, ಅವರೊಂದು ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ದೇ ಆರ್ ವೆಲ್ ಇನ್ಫಾರ್ಮ್ಡ್ ಎಲ್ಲ ಬಗ್ಗೆಯೂ. ನಮ್ಗಿಂತ ಜಾಸ್ತಿ ನಾಲೆಜ್ ಅವರಿಗಿದೆ. ಸೊ ಅವರು ಚೆನ್ನಾಗಿ ಯೋಚಿಸಿ ಮತದಾನ ಮಾಡ್ತಾರಂತ. ನನ್ನ ಒಂದು ಈ ವಿಡಿಯೋ ಮಾಡೋ ಉದ್ದೇಶನೂ ಅದೇ ಆಯಿತಾ. ಆದಷ್ಟು ನಾನಂತೂ ಟ್ರೈ ಮಾಡ್ತೀನಿ ಹೆಚ್ಚಿನ ಶಿಕ್ಷಕರಿಗೆ ಮತ್ತು ವಿದ್ಯಾವಂತರಿಗೆ ಈ ವಿಡಿಯೋ ರೀಚ್ ಆಗಬೇಕು ಅಂತ. ಯಾಕಂದರೆ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇಂಥ ಒಬ್ರು ಕ್ಯಾಂಡಿಡೇಟ್ ಇದ್ದಾರೆ ಅಂತ ಗೊತ್ತಾದರೆ ಮಾತ್ರ ನೀವು ವೋಟ್ ಮಾಡ್ಬೋದು. ಇಲ್ಲ ಅಂದರೆ ಸುಮ್ಮನೆ, ಯಾಕಂದರೆ 5 ಜಿಲ್ಲೆ ಇರೋದ್ರಿಂದ ಫುಲ್ ಎಲ್ಲ ಮತದಾರರನ್ನ ನಾವು ಪರ್ಸನಲಿ ಹೋಗಿ ಭೇಟಿಯಾಗೋದು ಕಷ್ಟ ಆಗ್ತದೆ. ಸೊ ಥ್ರೂ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ನಾವು ರೀಚ್ ಆಗ್ಬೋದು, ಅವರನ್ನು ನಮ್ಮ ಅನಿಸಿಕೆಗಳನ್ನ ಹೇಳ್ಬೋದು. ದಕ್ಷಿಣ ಕನ್ನಡ ಬರುತ್ತೆ, ಉಡುಪಿ ಬರುತ್ತೆ, ಕೊಡಗು ಬರ್ತದೆ, ಶಿವಮೊಗ್ಗ, ಚಿಕ್ಕಮಂಗ್ಳೂರು ಮತ್ತೆ ದಾವಣಗೆರೆಯಲ್ಲಿ 3 ತಾಲೂಕು ಬರ್ತದೆ, ನ್ಯಾಮತಿ, ಚನ್ನಗಿರಿ ಮತ್ತು ಹೊನ್ನಾಳಿ. ಓಕೆ. ಸೊ ಅಲ್ಲಿನ ಜನರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮಗೆ ಗೊತ್ತಿರುವಂಥ ಶಿಕ್ಷಕರು ಅವರಿಗೆಲ್ಲ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇಂಥ ಒಂದು ನೋಬಲ್ ಕಾಸ್, ಸಿಸ್ಟಮಲ್ಲಿ ಒಂದು ನೋಬಲ್ ಕಾಸ್ ಆಗಬೇಕು. ಸೊ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ಏನು ಬರ್ಬೋದು ಔಟ್ಕಮ್ ಅಂತ ಎಲೆಕ್ಷನ್ ಇದು. ಸೊ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸರ್. ಓಕೆ. ಸೊ ಎಸ್, ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.